ಈಗಾಗಲೇ ಮೈಸೂರಲ್ಲಿ ಮತ್ತು ರಾಷ್ಟ್ರದಲ್ಲಿ ಕಮರ್ಷಿಯಲ್ ಗ್ಯಾಸು ನಿಲ್ಲಿಸಿರೋದು ತಮಗೆಲ್ಲ ಈಗಾಗಲೇ ಗೊತ್ತಿದೆ. ತಾವು ಈಗಾಗಲೇ ಸುದ್ದಿನ ಮಾಡಿದಿರಿ. ಹೇಳಿ ಕೇಳಿ ಮೈಸೂರಲ್ಲಿ ಪ್ರವಾಸೋದ್ಯಮ ನಗರ, ಪ್ರವಾಸಿಗರು ದಿನನಿತ್ಯ ಸೋಮವಾರದಿಂದ ಶುಕ್ರವಾರವರೆಗೂ 50,000 ಜನ ಮೈಸೂರಿಗೆ ಭೇಟಿ ನೀಡ್ತಾರೆ. ವೀಕೆಂಡಲ್ಲಿ, ಲಾಂಗ್ ವೀಕೆಂಡಲ್ಲಿ 1.5 ಲಕ್ಷದಿಂದ 2 ಲಕ್ಷ ಜನ ಮೈಸೂರಿಗೆ ಭೇಟಿ ನೀಡ್ತಾರೆ. ಇಂಥ ಸಂದರ್ಭದಲ್ಲಿ ಪ್ರವಾಸೋದ್ಯಮ ನಗರ ಮೈಸೂರಿಗೆ ಪ್ರವಾಸಿಗರು ಬರೋದೇ ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ 50% ಪ್ರವಾಸಿಗರು ಊಟೋಪಚಾರ ಸಿಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ರೂಮ್ ಬುಕ್ ಮಾಡ್ತಾ ಇದ್ದಾರೆ. ರೂಮ್ಗಳು ಈಗಾಗಲೇ ಬುಕ್ ಆಗಿರೋ ಸಾಕಷ್ಟು ರದ್ದಾಗಿದ್ದಾವೆ. ಈ ನಿಟ್ಟಿನಲ್ಲಿ ನಿನ್ನೆ ಮಾನ್ಯ ಇಂಧನ ಮತ್ತು ನಾಗರಿಕ ಆಹಾರ ಸರಬರಾಜು ಸಚಿವರಾದಂಥ ಶ್ರೀ ಕೆ ಮುನಿಯಪ್ಪ ಅವರು ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ವೇಳೆಯಲ್ಲಿ ಉತ್ತರ ನೀಡ್ತಾ ಇನ್ನೂ 1 ವಾರಗಳ ಕಾಲ ಹೋಟ್ಲು ಮಾಲೀಕರು ತಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನಾವು ತಡ್ಕೊಳ್ತಾ ಇದ್ದೀವಿ, ಆದರೆ ಸಾರ್ವಜನಿಕರಿಗೆ, ಪ್ರವಾಸಿಗರಿಗೆ ನಾವು ಊಟೋಪಚಾರ ಕೊಡೋದು ಹೇಗೆ? ಈಗಾಗಲೇ ಮೈಸೂರು ನಗರದಲ್ಲಿ 10% ಮುಚ್ಚಿದಾವೆ. ಅದು ಮುಚ್ಚಿಬಿಡ್ತಾ ಇತ್ತು. ಹೊರಗಡೆ ಪ್ರೈವೇಟ್ನವರು ಗ್ಯಾಸು ಸ್ವಲ್ಪ ದುಬಾರಿ ಬೆಲೆ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಪ್ರೈವೇಟ್ನವರು ಗ್ಯಾಸ್ಗಳನ್ನ ನೀಡ್ತಾ ಇರೋದ್ರಿಂದ ಅದು ಹೆಚ್ಚಿಗೆ ಮುಚ್ಚೋದಕ್ಕೆ ಆಗಲಿಲ್ಲ. ಇಲ್ಲ ಅಂದರೆ 50% ಮುಚ್ಚಿಬಿಡ್ತಾ ಇದ್ರು. ಆ ಪ್ರೈವೇಟ್ 6 ಕಂಪನಿಗಳಿವೆ. 6 ಕಂಪನಿಯವರು ಕೂಡ ದುಬಾರಿ ಮೊತ್ತಕ್ಕೆ ಕೊಡ್ತಾ ಇದ್ದಾರೆ. ಅವ್ರಿಗೆ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ ಅವ್ರು ಹೇಳ್ತಾ ಇದ್ದಾರೆ, ನಮಗೆ ಜಾಸ್ತಿ ಆಗಿರೋದ್ರಿಂದ ನಾವು ನಿಮಗೆ ಈ ರೇಟಲ್ಲಿ ಕೊಡೋಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅದರಿಂದ ಕೂಡ ಹೋಟ್ಲು ಉದ್ಯಮಿಗಳು ಅವ್ರ ಹತ್ರ ಸಿಲಿಂಡರ್ಗಳನ್ನ ಪರ್ಚೇಸ್ ಮಾಡಿ ಈಗ ಕೆಲವು ಉದ್ಯಮಗಳು ಕೇವಲ 10% ಮಾತ್ರ ಮುಚ್ಚಿತವೇ ನಡೆಸ್ತಾ ಇದ್ದಾರೆ. ಮತ್ತು ಸರ್ಕಾರಿ ಸ್ವಾಮ್ಯದ IOCL, BPCL, HPCL ನವರು ಕೂಡ ಎಲ್ಲೋ ಅಲ್ಲೊಂದು ಅಂತ ಹೇಳ್ಬಿಟ್ಟು ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಕೊಡ್ತಾ ಇರೋದ್ರಿಂದ ಈಗ 5 ಕೊಡೋ ಕಡೆ 1 ಕೊಡ್ತಾ ಇದ್ದಾರೆ, 10 ಕೊಡೋ ಕಡೆ 2 ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಹೋಟ್ಲು ಉದ್ಯಮಗಳು ಸಂಪೂರ್ಣವಾಗಿ ಮುಚ್ಚಿಲ್ಲ. ಈ ನಿಟ್ಟಿನಲ್ಲಿ ನಾವು ಕೂಡ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಉದ್ಯಮಗಳಿಗೆ, ಅದು ಇಂಡಕ್ಷನ್ ಸ್ಟವ್ಗಳಾಗಿರ್ಬೋದು, ಸೌದೆ ಆಗಿರ್ಬೋದು, ಅಥವಾ ಅಸ್ಕ ಆಗಿರ್ಬೋದು, ಅಥವಾ ಇನ್ನೊಂದು ಬ್ರಿಗೇಡ್ಸ್ ಆಗಿರ್ಬೋದು, ಈ ನಿಟ್ಟಿನಲ್ಲಿ ಪರ್ಯಾಯ ವ್ಯವಸ್ಥೆ ಕಂಡುಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಒಟ್ಟಾರೆ ಸರ್ಕಾರ ಆದಷ್ಟು ಬೇಗ ಈ ಕ್ರಮ ತಗೊಳ್ಳೋದಿಲ್ಲ ಅಂತಂದ್ರೆ ಸಾರ್ವಜನಿಕರಿಗೆ ಬಹಳಷ್ಟು ಕಷ್ಟ ಆಗುತ್ತೆ. ಮತ್ತೆ ಪ್ರವಾಸಿಗರೇ ಮೈಸೂರಿಗೆ ಹಿಂತಿರುಗಿ ನೋಡುವಂತ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಆಗುತ್ತೆ. ಮೈಸೂರು ಭೇಟಿ ನೀಡಿದ್ರೆ ಬಹಳ ತೊಂದರೆ ಆಗುತ್ತೆ ಅಂತ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರ ಜೊತೆಗಾಗಲೇ ಪತ್ರ ಬರೆದಿದ್ದಾರೆ. ಆದರೆ ಮನಸ್ಸು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಈ ನಿಟ್ಟಿನಲ್ಲಿ ತಕ್ಷಣ ಮೈಸೂರಿಗೆ ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಏನು 10 ಕೊಡ್ತಾರೆ, 20-25% ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳಲ್ಲಿ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ಕಾರಣ ಅಷ್ಟೇ, ನಮ್ಮ ರಾಜ್ಯ ಹೋಟ್ಲು ಮಾಲೀಕರ ಸಂಘದ ಅಧ್ಯಕ್ಷರಾದಂಥ GK ಶೆಟ್ಟಿ ಅವರು, ದಕ್ಷಿಣ ಭಾರತ ಹೋಟ್ಲು ಮಾಲೀಕರ ಸಂಘದ ಅಧ್ಯಕ್ಷರಾದಂಥ ಶ್ಯಾಮರಾಜ್ ಅವರು, ಕೇಂದ್ರ ಸಚಿವರನ್ನ ಪೆಟ್ರೋಲಿಯಂ ಸಚಿವರು ಮತ್ತೆ ಪ್ರವಾಸೋದ್ಯಮ ಸಚಿವರು ನಮ್ಮ ಪ್ರಹ್ಲಾದ್ ಜೋಶಿ ಅವ್ರನ್ನ ಭೇಟಿ ಮಾಡಿ ಅವರಿಗೆ ಮನವಿನ ಸಲ್ಲಿಸಿದರೆ ಆ ಮನವಿ ಮೇರೆಗೆ 25% ಸಿಲಿಂಡರ್ಗಳನ್ನ ತಕ್ಷಣದಿಂದ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರೆ, ಆದರೆ ಇನ್ನೂ ಯಾವ ನಿಟ್ಟಿನಲ್ಲೂ ನಿನ್ನೆಯಿಂದನೇ ಕೊಡ್ತೀವಿ ಅಂತ ಹೇಳಿದ್ರು, ಆದರೆ ಜಾರಿಗೆ ಬಂದಿಲ್ಲ. ಇನ್ನೊಂದು ವಾರದಲ್ಲೆಲ್ಲ ಇತ್ಯರ್ಥ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆದರೆ ಈಗ ಪ್ರವಾಸೋದ್ಯಮನ ನೆಚ್ಕೊಂಡಿರುವಂಥ ಮೈಸೂರು ನಗರದ ಕಾರ್ಮಿಕರು 25,000 ಇದ್ದಾರೆ. ಹೋಟ್ಲು ಮಾಲೀಕರುಗಳು ಒಂದು 1,500 ಜನ ಹೋಟ್ಲು ಮಾಲೀಕರು. ರಾಜ್ಯಾದ್ಯಂತ ಹೋಲಿಸಿದ್ರೆ ಹೋಟ್ಲು ಮಾಲೀಕರು 2.5 ಲಕ್ಷ ಇದ್ದಾರೆ. ರಾಜ್ಯಾದ್ಯಂತ ಕಾರ್ಮಿಕರ ವರ್ಗ 13 ಲಕ್ಷ ಇದ್ದಾರೆ. ಇವರೆಲ್ಲರೂ ಹೊಟ್ಟೆ ಪಾಡೇನು? ಮತ್ತು ಸಾರ್ವಜನಿಕರು ಹೋಟ್ಲು ಆಹಾರ ತಿಂಡಿನೇ ನಂಬ್ಕೊಂಡಿದ್ದಾರೆ. ಅಂಥವರ ಪರಿಸ್ಥಿತಿ ಏನು? ಅಲ್ಲಿ ಕೂಲಿ ಕಾರ್ಮಿಕರಾಗಿರ್ಬೋದು, ಬೇರೆ ಬೇರೆ ರೀತಿಯ ದುಡಿಯೋ ವರ್ಗಗಳಾಗಿರುವವರೆಲ್ಲೂ ಕೂಡ ಮನೆಯಿಂದ ಯಾರು ಊಟ ತರೋದಿಲ್ಲ, ತಿಂಡಿ ತರೋದಿಲ್ಲ. ಅವರು ಜೀವನ, ಅವರ ಲೈಫ್ ಟು ಡೆತ್ ಅಂತ ಹೇಳ್ಬಿಟ್ಟು ಆಗ್ತಾ ಇದೆ. ಅವರು ಆ ಜೀವನ ಮಾಡೋದೇ ಊಟೋಪಚಾರಕ್ಕೋಸ್ಕರ, ಊಟ ತಿಂಡಿಗೋಸ್ಕರ ಅವ್ರು ದುಡಿಯೋದು ಕೂಡ. ಆ ದುಡಿಯೋ ಕಾರ್ಮಿಕರು ಕೂಡ ಎಲ್ಲೋಗಿ ದುಡ್ಡಿದ್ರು ಕೂಡ ಊಟ ಸಿಗೋದಿಲ್ಲ ಪರಿಸ್ಥಿತಿ ಆಗಿದೆ. ಈಗಾಗಲೇ ನಿಮ್ಗಾಗಲೇ ಗೊತ್ತಿರುವಂತೆ ಫುಟ್ಪಾತ್ ವ್ಯಾಪಾರಿಗಳು ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗಿ ಹಲವಾರು ಮೈಸೂರು ನಗರದಲ್ಲೆಲ್ಲ ಫುಟ್ಪಾತ್ ವ್ಯಾಪಾರಿಗಳು ಕೂಡ ಕ್ಲೋಸ್ ಮಾಡಿದರೆ. ಬಹಳ ಮುಖ್ಯವಾಗಿ ನಿಮ್ಗೆ ಗೊತ್ತಿರಬೇಕು, ಬೇಸಿಗೆ ಸಮಯದಲ್ಲಿ ತರಕಾರಿಗಳು ಮತ್ತು ಆ ಟೊಮೊಟೊ ವಿಪರೀತ ಬೆಲೆ ಆಗ್ತಾ ಇತ್ತು. ಈಗಾಗಲೇ ಟೊಮೊಟೊ 3ರಿಂದ 4 ರೂಪಾಯಿ, ಒಳ್ಳೆ ಟೊಮೊಟೊ 3ರಿಂದ 4 ರೂಪಾಯಿ ಸಿಗ್ತಾ ಇದೆ. ಯಾಕೆ ಅಂತಂದ್ರೆ ವಿದೇಶಕ್ಕೆ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ. ನಾವು ಎಕ್ಸ್ಪೋರ್ಟ್ ತರಕಾರಿಗಳಿಂದ ಹಿಡಿದು ಎಲ್ಲ ಪದಾರ್ಥಗಳು ಎಕ್ಸ್ಪೋರ್ಟ್ ಆಗ್ತಾ ಇದ್ದಾವೆ. ಎಕ್ಸ್ಪೋರ್ಟ್ ಆಗದೇ ಇರೋದ್ರಿಂದ ಹೋಟ್ಲು ಉದ್ಯಮಗಳಿಗೆ ಸಾಕಷ್ಟು ವಿಪರೀತ ಬೆಲೆ ಕಡಿಮೆ ಸಿಗ್ತಾ ಇದೆ. ಆದರೆ ವ್ಯಾಪಾರ ವಹಿವಾಟು ಇಲ್ಲ. ಗ್ಯಾಸ್ ಸಮಸ್ಯೆಯಿಂದ ಗ್ಯಾಸ್ಗಳು ಬರ್ತಾ ಇಲ್ಲ. ಸಾರ್ವಜನಿಕರಿಗೂ ತೊಂದರೆ ಆಗ್ತಾ ಇದೆ. ರೈತರಿಗೆ ತುಂಬಾ ತೊಂದರೆ. ಬೆಳೆದಂತ ತರಕಾರಿಗಳು ಮತ್ತೆ
ಕಾಯಿ ಪಲ್ಯಗಳು, ಟೊಮೊಟೊಗಳು ಇವೆಲ್ಲವೂ ಕೂಡ ತೀವ್ರ ಕುಸಿತ ಆಗಿದೆ. 100 ರೂಪಾಯಿ ಇದ್ದಂತ ಕೆಲವು ತರಕಾರಿಗಳು 20-30 ರೂಪಾಯಿ ಸಿಗ್ತಾ ಇದೆ. ತಮ್ಗೆಲ್ಲ ಗೊತ್ತಿರಬಹುದು. APMC ಕೂಡ ವಹಿವಾಟು ಸಾಕಷ್ಟು ತೀವ್ರ ರೀತಿಯಲ್ಲಿ ಕಡಿಮೆ ಆಗಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ರೈತರ ಹಿತದೃಷ್ಟಿಯಿಂದ ಮತ್ತೆ ನಮ್ಮ ಹೋಟ್ಲ ಉದ್ಯಮಿಗಳ ಹಿತದೃಷ್ಟಿಯಿಂದ, ಪ್ರವಾಸಿಗರ ಹಿತದೃಷ್ಟಿಯಿಂದ ತಕ್ಷಣ ಕ್ರಮ ಕೊಳ್ಳಲು ಮಾನ್ಯ ಮುಖ್ಯಮಂತ್ರಿಗಳು ಈ ನಿಟ್ಟಿನಲ್ಲಿ ತುಂಬಾ ಅತಿ ಜರೂರಾಗಿ ಕ್ರಮ ತಗೊಂಡು ಮನಸ್ಸು ಮಾಡಿದ್ರೆ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿ ಏನು ಬೇಕಾದ್ರೂ ಆಗುತ್ತೆ. ನಿನ್ನೆ ಒಂದು ಕಡೆ ವರ್ಕೌಟ್ನಲ್ಲಿ ಸಾರ್ವಜನಿಕವಾಗಿ ಊಟೋಪಚಾರ ಮಾಡೋದಕ್ಕೆ ಸಿಲಿಂಡರ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಒಂದು ಲೋಡು ಮುಖ್ಯಮಂತ್ರಿಗಳು ಮನಸ್ಸು ಮಾಡಿ ಒಂದು ಲೋಡ್ ಸಿಲಿಂಡರ್ ಕೊಡಿಸಿದ್ದಾರೆ. ಅಲ್ಲಿ ಯಾಕೆಂದ್ರೆ ಒಂದು 40-50 ಸಾವಿರ ಜನಕ್ಕೆ ಊಟೋಪಚಾರ ಕೊಡಬೇಕಾಗಿತ್ತು. ಆ ಸಿಲಿಂಡರ್ ಇಲ್ಲ, ನಾವು ಊಟ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಕೇಟ್ರಿಂಗ್ನವ್ರು ಹೇಳಿದಾಗ ಅಲ್ಲಿ ಒಂದು ಲೋಡ್ ಸಿಲಿಂಡರ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಉಳಿದಂಥ ಸಿಲಿಂಡರ್ಗಳು ಹೋಟ್ಲವರಿಗೆ 1-2 ಕೊಟ್ಕೊಂಡು ಹೋಗಿದ್ದಾರೆ. ನಾವು ಸಿಲಿಂಡರ್ ಇಲ್ಲ ಅಂತ ಹೆಂಗೆ ಕೊಟ್ಟಿದ್ದಾರೆ ಅಂತ ಕೇಳಿದಾಗ ಆ ನಂತರ ನಮ್ಗೆ ಗೊತ್ತಾಯ್ತು. ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ನಿನ್ನೆ ಫೋನಲ್ಲಿ ಮಾತಾಡಿ ನಿನ್ನೆ ಮನವಿ ಪತ್ರ ಕೂಡ ನಾವು ಹೋಟ್ಲ್ ಮಾಲೀಕರ ಸಂಘದಿಂದ ಕೊಟ್ಟಿದ್ದೀವಿ. ಅವ್ರಿಗೂ ಕೂಡ ನಾವು ಮನವಿ ಮಾಡಿದ್ವಿ, 20-25% ಸಿಲಿಂಡರ್ಗಳು ಕೊಡಿಸಿ, ಇಲ್ಲ ಅಂದ್ರೆ ಈ ಉದ್ಯಮ ನಶಿಸಿ ಹೋಗುತ್ತೆ. ಸಾರ್ವಜನಿಕರ ಹೊಟ್ಟೆಪಾಡು ನೀವು ನೋಡಬೇಕು. ಸಾರ್ವಜನಿಕರಿಗೆ ಏನು ನಮ್ಮ ಆಸ್ಪತ್ರೆಗಳು ಎಷ್ಟು ನಮ್ಮ ಎಸೆನ್ಸಿಯಲ್ ಅಂತಂದ್ರೆ ಆಸ್ಪತ್ರೆ ಯಾವ ತರ ಇದೆ, ಊಟೋಪಚಾರ ಕೊಡೋದು ಸಾರ್ವಜನಿಕರಿಗೆ ಊಟ ಎಷ್ಟು ಮುಖ್ಯನೋ ಆಸ್ಪತ್ರೆನೂ ಅಷ್ಟೇ ಮುಖ್ಯ. ಆಸ್ಪತ್ರೆ ಎಷ್ಟು ಮುಖ್ಯನೋ ಊಟ ಕೂಡ ಅಷ್ಟೇ ಮುಖ್ಯ ಅಂತ ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ಜಿಲ್ಲಾಧಿಕಾರಿಗಳಿಗೂ ಮನವಿ ಪತ್ರ ಮಾಡಿದ್ದೀವಿ. ಅದಕ್ಕೆ ನಾವು ನಿಮ್ಮೆಲ್ಲರ ಮೂಲಕ ಮನವಿ ಮಾಡೋದು ಏನಂತಂದ್ರೆ ಸರ್ಕಾರ ತಕ್ಷಣ ಕ್ರಮ ತಗೊಂಡು 1 ವಾರ 10 ದಿನ ಕಾಯೋದು ಬೇಡ. 20% ವಾಣಿಜ್ಯ ಸಿಲಿಂಡರ್ಗಳನ್ನ ಕೊಡಿಸಿ. ಅಲ್ಲೊಂದು ಇಲ್ಲೊಂದು ಎಲ್ಲೋ ಮನೆಗಳಲ್ಲಿ ಕೆಲವರೆಲ್ಲ ಸಿಲಿಂಡರ್ಗಳು ಮುಚ್ಚಲೇಬಾರದು ಅಂತ ಹೇಳ್ಬಿಟ್ಟು ಸಿಲಿಂಡರ್ಗಳು ಹಾಕೊಂಡಿದ್ದಾರೆ. ಯಾವುದು ಗೃಹ ಬಳಕೆ ಸಿಲಿಂಡರ್ ಹಾಕೊಂಡು ಅಂಥವ್ರನ್ನೆಲ್ಲ ನಿನ್ನೆ ಎಲ್ಲ ರೈಡ್ ಮಾಡಿ ಅವ್ರನ್ನೆಲ್ಲ ಆ ಸಿಲಿಂಡರ್ನೆಲ್ಲ ಸೀಸ್ ಮಾಡಿದರೆ ಅವ್ರ ಮೇಲೆ ಕೇಸುಗಳು ಕೂಡ ದಾಖಲಿಸಿದ್ದಾರೆ. ಅದು ಉತ್ತಮ ಕ್ರಮ. ನಾವು ಡೊಮೆಸ್ಟಿಕ್ ಬಳಸಿ ನಾವು ಯಾರಿಗೂ ಹೇಳೋದಿಲ್ಲ. ಆದರೆ ಸರ್ಕಾರ ಈ ನಿಟ್ಟಿನಲ್ಲಿ ಹೆಚ್ಚಿನ ಕ್ರಮ ತಗೊಂಡು ವಾಣಿಜ್ಯ ಸಿಲಿಂಡರ್ಗಳನ್ನ ಕೊಡುವಂಥ ವ್ಯವಸ್ಥೆ 20% ಕೊಡಲಿ. ಬಾಕಿ ಪರ್ಯಾಯ ವ್ಯವಸ್ಥೆ ಇದ್ದುಲು, ಸೌದೆ, ಒಟ್ಟು ಈ ಥರ ಮಾಡ್ಕೊಳ್ತಾರೆ ಉದ್ಯಮಗಳಿಗೆ ನೀವು ರಕ್ಷಣೆ ಕೊಡಬೇಕು. ತೆರಿಗೆ ಕಟ್ಟುವಂಥ ಉದ್ಯಮಗಳಿಗೆ ನೀವು ಇರ್ತಾರೆ. ಸರ್ಕಾರ ನಡೆಯೋದು ತೆರಿಗೆಯಿಂದ. ತೆರಿಗೆನೇ ನೀವು ಕಟ್ಟೋರಿಗೆ ಈ ಥರ ಸಮಸ್ಯೆ ಆದರೆ ನೀವು ತೆರಿಗೆ ಸರ್ಕಾರ ಹೆಂಗೆ ನಡೆಸ್ತೀರಿ? ಕಷ್ಟ ಆಗುತ್ತೆ ಅಂತ ನಾವು ಸರ್ಕಾರವನ್ನು ಆಗ್ರಹಿಸ್ತಾ ಮಾಡ್ತಿದ್ವಿ. ಕೇಂದ್ರ ಸಚಿವರನ್ನ ಈಗಾಗಲೇ ನಾವೆಲ್ಲ ಪತ್ರಗಳು, ಎಲ್ಲ ಜಿಲ್ಲೆಯವರು ಪತ್ರಗಳು ಬರ್ತಿದ್ವಿ. ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಹೋಟ್ಲ್ ಮಾಲೀಕರ ಸಂಘ, ತಮಿಳುನಾಡು ಹೋಟ್ಲ್ ಮಾಲೀಕರ ಸಂಘ, ಕೇರಳ ಹೋಟ್ಲ್ ಮಾಲೀಕರ ಸಂಘದಿಂದ ಎಲ್ಲ ಪತ್ರಗಳು ಬರೆದಿದ್ದೀವಿ. ಈ ನಿಟ್ಟಿನಲ್ಲಿ ತಕ್ಷಣ ಕ್ರಮ ತಗೊಳ್ತೀವಿ ಅಂತ ಹೇಳಿ ಇನ್ನೂ ಕ್ರಮ ತಗೊಂಡಿಲ್ಲ. ಕೊಡೋವರೆಗೂ 1 ವಾರದವರೆಗೂ 20% ಕೊಡ್ಲಿ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರದ ಮಾನ್ಯ ನಮ್ಮ KH ಮುನಿಯಪ್ಪ ಅವರು ಕೂಡ ನಾವು ಮನವಿ ಮಾಡ್ತಾ ಇದ್ದೀವಿ. ತಾವು ಹೇಳಿದಿರಿ ಸಮಯ, ಆದರೆ ಜೀವನ ಮಾಡೋದು ಹೇಗೆ? ಲಕ್ಷಾಂತರ ಕುಟುಂಬಗಳು ಇದರಿಂದ ಜೀವನನ ನಂಬ್ಕೊಂಡಿದ್ದಾರೆ. ಕಾರ್ಮಿಕರ ಕಥೆ ಏನು? ಮತ್ತೆ ಹೋಟ್ಲುಗಳು ಎಲ್ಲ ಬಾಡಿಗೆ ಕಟ್ಟೆಗಳಿರ್ತವೆ, ಬಾಡಿಗೆ ಕಟ್ಟೋದು ಹೇಗೆ? ಮತ್ತೆ ದಿನನಿತ್ಯ ಸಾಲ ಸೋಲ ಮಾಡಿದ್ರೆ ಅವ್ರು ನೀಗಿಸೋದು ಹೇಗೆ? ಇದೆಲ್ಲವೂ ಕೂಡ ನೀವು ಈ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ನಮಗೆ ಹೆಚ್ಚಿನ ಆದ್ಯತೆಯಲ್ಲಿ 25% ಕೊಡ್ಲಿ ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ.